my dear students. Myself, I am Shreedhar B, lecturer in physics, Shumaka. In this video, I am going to discuss some competitive examination questions from the chapter Motion in Straight Line. Okay, let's get into the question. Here is the first question. The question is, an aeroplane moves 400 meter towards north, 300 meter towards west, and then 1200 meter vertically upwards. Then its displacement from the initial position is. Students, please read that question carefully. It is very easy, quite tricky. An aeroplane moves 400 meters north. You say that on the aeroplane ide, aeroplane 400 meter north direction ಅಲ್ಲಿ ಮೂವ್ ಆಗ್ತಾ ಇದೆ ಇನಿಷಿಯಲಿ. ಓಕೆ, ಅದಾದ್ಮೇಲೆ ಟರ್ನ್ ತಗೊಂಡಿದೆ. ಯಾವ ಡೈರೆಕ್ಷನ್ ಗೆ? ಲುಕ್ ಅಟ್ ದಟ್ ಕ್ವೆಶ್ಚನ್. ಇಟ್ ಟೇಕ್ ಎ ಟರ್ನ್ ಟು ಎ ಡೈರೆಕ್ಷನ್ ಆಫ್ ವಾಟ್? ವೆಸ್ಟ್. ಎಷ್ಟು ವೆಸ್ಟ್ ಡೈರೆಕ್ಷನ್ ಅಲ್ಲಿ ಎಷ್ಟು ಮೀಟರ್ ಮೂವ್ ಆಗಿದೆ? ಟರ್ನ್ ತಗೊಂಡು 300 ಮೀಟರ್ ಮೂವ್ ಆಗಿದೆ. ಅದಾದ್ಮೇಲೆ ವರ್ಟಿಕಲಿ ಅಪ್ವರ್ಡ್, ವೆಸ್ಟ್ ಡೈರೆಕ್ಷನ್ ಗೆ ಹೋಗ್ತಾ ಇದ್ದು ವರ್ಟಿಕಲಿ ಅಪ್ವರ್ಡ್ ಮೂವ್ ಆಗಿದೆ. ಎಷ್ಟು ಮೀಟರ್? 1200 ಮೀಟರ್. ಹಾಗಾದ್ರೆ ಆ ಏರೋಪ್ಲೇನ್ ತನ್ನ ಮೋಷನ್ ಸ್ಟಾರ್ಟ್ ಮಾಡಿದಂತ ಪೊಸಿಷನ್ ಇಂದ ನೆಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದೇನೆ. ಓಕೆ, ಏನ್ ಕ್ವಶನ್ ಕೇಳಿದಾರಲ್ಲ ಆ ಕ್ವಶನ್ ನಾನು ಒಂದ್ಸರಿ ಡಯಾಗ್ರಾಮೆಟಿಕಲಿ ನಿಮಗೆ ಕನ್ವೆ ಮಾಡ್ತೀನಿ. ಓಕೆ, ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ನಾನು ಒಮ್ಮೆ ಫಿಗರ್ ಅಲ್ಲಿ ಡ್ರಾ ಮಾಡಿ ಬರಿತಾ ಇದ್ದೀನಿ. ಸೊ ಫಿಗರ್ ಅಲ್ಲಿ ಡ್ರಾ ಮಾಡ್ಕೊಂಡ್ರೆ ಯೂಶುವಲಿ ಆನ್ ಬೋರ್ಡ್ ಅಥವಾ ಪೇಪರ್ ಮೇಲೆ ಬರೆಯುವಾಗ ನಾವು ಅಪ್ವರ್ಡ್ ಡೈರೆಕ್ಷನ್ ನ ನಾರ್ತ್ ಅಂತ ಕನ್ಸಿಡರ್ ಮಾಡಿದ್ರೆ ಡೌನ್ವರ್ಡ್ ಡೈರೆಕ್ಷನ್ ನ ಸೌತ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ರೈಟ್ ಸೈಡ್ ಡೈರೆಕ್ಷನ್ ನ ಈಸ್ಟ್ ಅಂತ ಕನ್ಸಿಡರ್ ಮಾಡಿ, ಲೆಫ್ಟ್ ಸೈಡ್ ಡೈರೆಕ್ಷನ್ ನ ವೆಸ್ಟ್ ಅಂತ ಕನ್ಸಿಡರ್ ಮಾಡೋಣ. ಈಗ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ ನ ಈ ಡಯಾಗ್ರಾಮ್ ಮೇಲೆ ಪ್ಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್, ಆಸ್ ಪರ್ ದ ಗಿವನ್ ಪ್ರಾಬ್ಲಮ್, an aeroplane moves 400 meter towards north. ಓಕೆ, ನಾರ್ತ್ ಕಡೆ 400 ಮೀಟರ್ ಮೂವ್ ಆಗಂತ ಡೈರೆಕ್ಷನ್ ನ ಬರ್ಕಂತೀನಿ. ಈಗ ಇಲ್ಲಿ ನಾರ್ತ್ ಕಡೆ ಮೂವ್ ಆಗ್ತಾ ಇದೆ, ನಾರ್ತ್ ಕಡೆ 400 ಮೀಟರ್ ಮೂವ್ ಆಗಿದೆ ಅಂತ ಕನ್ಸಿಡರ್ ಮಾಡೋಣ. ಇದು ಇನಿಷಿಯಲ್ ಪೊಸಿಷನ್ ಇಂದ ನಾರ್ತ್ ಕಡೆ 400 ಮೀಟರ್ ಮೂವ್ ಆಯ್ತು. ಓಕೆ, ಈಗ ಫಸ್ಟ್ ಮೂವ್ ಆಗಿರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ನ R1 ವೆಕ್ಟರ್ ಅಂತ ತಗೊಂತೀನಿ. R1 ವೆಕ್ಟರ್ ಇಸ್ 400 ಮೀಟರ್. ನೆಕ್ಸ್ಟ್ ಅದಾದ್ಮೇಲೆ ವೆಸ್ಟ್ ಕಡೆ ಟರ್ನ್ ಆಗ್ತಾ ಇದೆ. ನಾರ್ತ್ ಯೂಶುವಲಿ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ವಿತ್ ಡೈರೆಕ್ಷನ್ ಬರೀಬೇಕು ನಾವು. ವಿತ್ ಡೈರೆಕ್ಷನ್ ಬರೆಯೋಣ. ಇಲ್ಲಿ ಮೇಲ್ಗಡೆ ಜೆ ಕ್ಯಾಪ್, ಇದು ಐ ಕ್ಯಾಪ್ ಆದ್ರೆ ಇದು ಜೆ ಕ್ಯಾಪ್. ಇನ್ನು ಝೆಡ್ ಆಕ್ಸಿಸ್ ದ ಕೆ ಕ್ಯಾಪ್. ಝೆಡ್ ಆಕ್ಸಿಸ್ ಅಂದ್ರೆ ವರ್ಟಿಕಲಿ ಅಪ್ವರ್ಡ್ ಔಟ್ ಆಫ್ ದಿಸ್ ಪೇಪರ್ ಅಂತ ಅಸಂಪ್ಷನ್ ಮಾಡ್ಕೊಳ್ರಿ. ಸೊ ದಿಸ್ ಇಸ್ ಜೆ ಕ್ಯಾಪ್. ನೆಕ್ಸ್ಟ್ ಮೂವ್ ಆಗ್ತಿರೋದು ಅದು ವೆಸ್ಟ್ ಡೈರೆಕ್ಷನ್ ಗೆ. ವೆಸ್ಟ್ ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಬರುತ್ತೆ. ಓಕೆ, ವೆಸ್ಟ್ ಡೈರೆಕ್ಷನ್ ಗೆ ಮೂವ್ ಆಗ್ತಾ ಇದೆ. ವೆಸ್ಟ್ ಡೈರೆಕ್ಷನ್ ಅಲ್ಲಿ ಎಷ್ಟು ಮೂವ್ ಆಗ್ತಾ ಇರೋದು? 300 ಮೀಟರ್. ಅದನ್ನ R2 ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ R2 ವೆಕ್ಟರ್ ಇಸ್ -300 ಐ ಕ್ಯಾಪ್ ಆಗಿರುತ್ತೆ. ದ ರೀಸನ್ ಇಸ್ ದಿಸ್ ಇಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಓಕೆ, ಇದಾದ್ಮೇಲೆ ವರ್ಟಿಕಲಿ ಅಪ್ವರ್ಡ್, ಇದು ಪ್ಲೇನ್ ಮೇಲೆ ಮೂವ್ ಆಗ್ತಾ ಇರೋದು. ಈಗ ಝೆಡ್ ಆಕ್ಸಿಸ್ ವರ್ಟಿಕಲಿ ಅಪ್ವರ್ಡ್ ಮೂವ್ ಆಗ್ತಾ ಇದೆ. ವರ್ಟಿಕಲಿ ಅಪ್ವರ್ಡ್ ಎಷ್ಟು ಮೂವ್ ಆಗ್ತಾ ಇದೆ? ಇದನ್ನ ಝೆಡ್ ಆಕ್ಸಿಸ್ ಅಂತ ಅನ್ಕೊಂಡ್ರಿ. ವರ್ಟಿಕಲಿ ಅಪ್ವರ್ಡ್ 1200 ಮೀಟರ್ ಮೂವ್ ಆಗಿದೆ. ಅದನ್ನ R3 ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀನಿ. R3 ವೆಕ್ಟರ್ ಇಸ್ ಈಕ್ವಲ್ ಟು 1200 ಕೆ ಕ್ಯಾಪ್. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ ಅಂತ ಕ್ವಶನ್ ಕೇಳಿದ್ದಾನೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಕಂಡಿಡಿಯೋಣ. ನೆಟ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ R is equal to sum of individual displacement, that is vector R1 plus vector R2 plus vector R3 ಇಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಹೌದಾ? ಓಕೆ, ವೆಕ್ಟರ್ R1 ವ್ಯಾಲ್ಯೂ ಬಂದಿಷ್ಟು 400 ಜೆ ಕ್ಯಾಪ್. ಓಕೆ, 400 ಜೆ ಕ್ಯಾಪ್. ವೆಕ್ಟರ್ R2 ಬಂದಿಷ್ಟಿದೆ? ವೆಕ್ಟರ್ R2 is -300 ಐ ಕ್ಯಾಪ್ ಇದೆ. ಓಕೆ, ನೆಕ್ಸ್ಟ್ ವೆಕ್ಟರ್ R3 is 1200 ಕೆ ಕ್ಯಾಪ್ ಇದೆ. ಓಕೆ, ದಿಸ್ ಇಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಬಟ್ ಆಪ್ಷನಲಿ ಡಿಸ್ಪ್ಲೇಸ್ಮೆಂಟ್ ನ ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಫಾರ್ಮಲ್ ಇಟ್ಟಿಲ್ಲ, ಮ್ಯಾಗ್ನಿಟ್ಯೂಡ್ ಫಾರ್ಮಲ್ ಇಟ್ಟಿರೋದ್ರಿಂದ ನೆಟ್ ಡಿಸ್ಪ್ಲೇಸ್ಮೆಂಟ್ ಗೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕಾಂಪೊನೆಂಟ್ ಸ್ಕ್ವೇರ್ ಪ್ಲಸ್ ವೈ ಕಾಂಪೊನೆಂಟ್ ಸ್ಕ್ವೇರ್ ಪ್ಲಸ್ ಝೆಡ್ ಕಾಂಪೊನೆಂಟ್ ಸ್ಕ್ವೇರ್. ಅಂಡ್ ದಿಸ್ 400 ಕ್ಯಾನ್ ಬಿ ರಿಟರ್ನ್ ಆಸ್ 4 into 10 power 2. ಯಾಕಂದ್ರೆ 400 ಸ್ಕ್ವೇರ್ ಮಾಡ್ಕೊಳ್ಳೋದು ಕಷ್ಟ ಆಗೋದ್ರಿಂದ 4 into 10 power 2 ಅಂತ ಬರ್ಕಂತೀನಿ. ಅಲ್ಲಿಗೆ 4 into 10 power 2 ಹೋಲ್ ಸ್ಕ್ವೇರ್ ಅಂಡ್ ಪ್ಲಸ್ ಎಕ್ಸ್ ಕಾಂಪೊನೆಂಟ್ ಸ್ಕ್ವೇರ್, ದಟ್ ಇಸ್ -300 ನ -3 into 10 power 2 ಹೋಲ್ ಸ್ಕ್ವೇರ್ ಅಂಡ್ ಝೆಡ್ ಆಕ್ಸಿಸ್ ಕಾಂಪೊನೆಂಟ್ ಸ್ಕ್ವೇರ್, ದಟ್ ಇಸ್ 1200 ನ 12 into 10 power 2 ಹೋಲ್ ಸ್ಕ್ವೇರ್ ಅಂತ ಬರ್ಕಂತೀನಿ. ಇಲ್ಲೂ 10 power 2 ಸ್ಕ್ವೇರ್, 10 power 2 ಸ್ಕ್ವೇರ್, 10 power 2 ಸ್ಕ್ವೇರ್, ದಟ್ ಇಸ್ ಎಲ್ಲಾ ಕಡೆ 10 power 4 ಇದೆ ಪ್ರತಿ ಟರ್ಮ್ ಅಲ್ಲೂ. 10 power 4 ನ ಎಲ್ಲದರಲ್ಲೂ ಕಾಮನ್ ತೆಗೆದು ರೂಟ್ ಇಂದ ಆಚೆಗಡೆ ತಗೊಂಡ್ರೆ ದಟ್ ಇಸ್ 10 power
2 ಆಯ್ತು. ಹೌದಾ? ಹಾಗಾದ್ರೆ ಸ್ಕ್ವೇರ್ ರೂಟ್ ಒಳಗಡೆ ಉಳ್ಕೊಂಡಿದ್ದು 4 square that is 16 and 3 square minus 3 square that is 9 and 12 square that is 144 ಆಯ್ತು. ಅಲ್ಲಿಗೆ ಫೈನಲಿ 10 square root of 16 plus 9 that is 25. 144 plus 25 that is 169 ಆಯ್ತು. 169 ಗೆ ರೂಟ್ ತೆಗೆದ್ರೆ it will become 13. ಅಲ್ಲಿಗೆ 13 into 10 power 2. 10 power 2 is nothing but 100. Root of 169 is 13. Finally we are left with 1300 meter. Therefore it is in option A. Option A is correct answer. That is 1300 meter. Okay, let's move on to the next question. That is question number. Here is the question number 2. A car moves along a straight line whose equations of motion is given by s is equal to 12t plus 3t square minus 2t cube, where s is in meter and t is in second. The velocity of the car at the start will be. ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಕಾರ್ ಇದೆ. ಜಸ್ಟ್ ಅಸ್ಯೂಮ್ ದಟ್ ದಿಸ್ ಇಸ್ ಎ ಕಾರ್ ವಿಚ್ ಇಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಈ ಕಾರ್ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಮೂವ್ ಆಗ್ಬೇಕಾದ್ರೆ ದಿಸ್ ಕಾರ್ ಹ್ಯಾಸ್ ಟು ಟ್ರಾವೆಲ್ ಸಮ್ ಡಿಸ್ಟೆನ್ಸ್. ಈ ರೀತಿ ಮೂವ್ ಆಗ್ತಾ ಕಾರ್ ಏನೋ ಒಂದು ಡಿಸ್ಟೆನ್ಸ್ ನ ಟ್ರಾವೆಲ್ ಆಗ್ತಾ ಬಂದಿದೆ. ಸೇ ಆ ಕಾರ್ ಇಲ್ಲಿ ಬರ್ಲಿಕ್ಕೆ ಎಷ್ಟು ಟೈಮ್ ತಗಂತು ಅಂದ್ರೆ ಟಿ ಟೈಮ್ ತಗಂತು ಅಂತ ಅನ್ಕೊಳ್ರಿ. ಟಿ ಟೈಮ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ? ಎಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಹಾಗಾದ್ರೆ ಈ ಕಾರ್ ಟ್ರಾವೆಲ್ ಮಾಡಿರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ಆಸ್ ಅ ಫಂಕ್ಷನ್ ಆಫ್ ಟೈಮ್ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ ಇಸ್ ಎಸ್ ಇಸ್ ಈಕ್ವಲ್ ಟು 12t ಪ್ಲಸ್ 3t ಸ್ಕ್ವೇರ್ ಮೈನಸ್ 2t ಕ್ಯೂಬ್ ಈಕ್ವಲ್ ಆಗಿದೆ ಅಂತೆ. ಹಾಗಾದ್ರೆ ದ ವೆಲಾಸಿಟಿ ಆಫ್ ದ ಕಾರ್ ಅಟ್ ದ ಸ್ಟಾರ್ಟ್ ವಿಲ್ ಬಿ. ಕಾರ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾಗ ಅದ್ರ ವೆಲಾಸಿಟಿ ಎಷ್ಟಿತ್ತು ಅಂತ ಕ್ವಶನ್ ಕೇಳಿದಾನೆ. ಸೇ ಸ್ಟಾರ್ಟ್ ಆಗ್ಬೇಕಾದ್ರೆ ಅದ್ರ ವೆಲಾಸಿಟಿ v ಇರ್ಲಿ ಅಂತ ಅನ್ಕೊಳ್ಳೋಣ. ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅವಾಗ ತಾನೇ ನೀನ್ ನೋಡ್ತಾ ಇದೀಯ ಕಾರ್ ಸ್ಟಾರ್ಟ್ ಆಗಿರೋದ ಅಂದ್ರೆ ಟೈಮ್ ಈಗ ಸ್ಟಿಲ್ 0 ಇದೆ. ಇನಿಷಿಯಲಿ ನೋಡ್ತಾ ಇದೆಯಾ? ಹಾಗಾದ್ರೆ ಕಾರ್ ಸ್ಟಾರ್ಟ್ ಆದಾಗ ವೆಲಾಸಿಟಿ ಎಷ್ಟಿತ್ತು ಅಂತ ಕೇಳಿದಾನೆ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಟೈಮ್ 0 ಇದ್ದಾಗ ವೆಲಾಸಿಟಿ ಎಷ್ಟಿತ್ತು, ಆ ರೀತಿ ಕ್ವಶನ್ ಕೇಳಿರೋದು. ಸೊ ಇಂಡೈರೆಕ್ಟ್ ಆಗಿ ಟೈಮ್ 0 ನ ಒಂದು ಹಿಂಟ್ ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ನಿಮ್ಗೆ. ಓಕೆ, ಈಗ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಕೊಟ್ಟು ವೆಲಾಸಿಟಿ ಕಂಡುಹಿಡಿಯಲಿಕ್ಕೆ ಕೇಳಿದರೆ ವಿ ನೋ ದಟ್ ವೆಲಾಸಿಟಿ ಇಸ್ ಆಲ್ವೇಸ್ ಡಿಫರೆನ್ಶಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ದಟ್ ಇಸ್ v is equal to ds by dt ಈಕ್ವಲ್ ಆಗಿರುತ್ತೆ. ಹೌದಾ ಸ್ಟೂಡೆಂಟ್ಸ್? ದಟ್ ಇಸ್ d by dt of, and s is given in the problem, that is 12t plus 3t square minus 2t cube. This is the displacement equation that is given. Okay, let's differentiate this equation with respect to time. If we differentiate, then velocity of the car is given by 12t differentiation with respect to t is 12 constant. Differentiation in the ಆಚೆ ಕಡೆ ತೆಗಿತೀನಿ. Differentiation of time with respect to time is, that is 1 ಆಯ್ತು. Okay, next 3 constant ಆಚೆ ಕಡೆ ತೆಗೆದೆ. t square ನ with respect to t differentiate ಮಾಡಿದ್ರೆ that is 2t ಆಗಿದೆ. Next minus ಹಾಗೇನೇ ಇದೆ. ಈ 2 ಕೂಡ ಕಾನ್ಸ್ಟೆಂಟ್ differentiation ಇಂದ ಆಚೆ ಕಡೆ ತಕ್ಕಂತೀನಿ. t cube ನ with respect to time differentiate ಮಾಡಿದ್ರೆ it will aids 3t square. So finally 12 into 1 that is 12, 3 into 2t that is plus 60. Okay, 3 into 2 that is 6 minus 6t square ಆಯ್ತು. ಓಕೆ, ಅವನು ಕಾರು ಸ್ಟಾರ್ಟ್ ಅಲ್ಲಿ ಎಷ್ಟು ವೆಲಾಸಿಟಿ ಇತ್ತು? ಕಾರಿನ ವೆಲಾಸಿಟಿ ಬಂದು ಇಷ್ಟಿದೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಇಸ್ ನಥಿಂಗ್ ಬಟ್ ಟೈಮ್ ಇನ್ನು ಸ್ಟಿಲ್ 0 ಇದೆ. ಸ್ಟಾರ್ಟಿಂಗ್ ವೆಲಾಸಿಟಿ ಕಂಡುಹಿಡಿಯಬೇಕು. ದಟ್ ಇಸ್ ಟೈಮ್ ವ್ಯಾಲ್ಯೂ 0 ಹಾಕ್ಬಿಟ್ರೆ ವೆಲಾಸಿಟಿ ಸ್ಟಾರ್ಟಿಂಗ್ ವೆಲಾಸಿಟಿ ಎಷ್ಟು ಅಂತ ಸಿಕ್ಕೋಗುತ್ತೆ. ದಟ್ ಇಸ್ 12 ಹಾಗೇನೆ ಇರಲಿ. ಟೈಮ್ ವ್ಯಾಲ್ಯೂ ಇಲ್ಲಿ ಟೈಮ್ 0 ಆದ್ರೆ 0 into 6 that is 0. 0 square into 6 that is also 0. ಅಲ್ಲಿಗೆ 12 plus 0 plus 0 that is 12. ಹಾಗಾದ್ರೆ ಸ್ಟಾರ್ಟಿಂಗ್ ಆ ಕಾರಿನ ವೆಲಾಸಿಟಿ ಎಷ್ಟಿತ್ತು ಅಂದ್ರೆ 12 meter per second ಇತ್ತು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. Okay, this is about question number 2. Let's move on to the third question. That is, here is the third question. Here is the question 3. A body has a speed v, 2v, 3v in first 1/3 of distances, second 1/3 of distances, and third 1/3 of distances respectively. Its average speed will be. Okay, ಅವನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಒಂದು ಬಾಡಿ ಇದೆ. ಜಸ್ಟ್ ಅಸ್ಯೂಮ್ ದಟ್ ಹಿಯರ್ ಇಸ್ ದ ಬಾಡಿ. ಓಕೆ, ಆ ಬಾಡಿ ಫಸ್ಟ್ 1/3 ಡಿಸ್ಟೆನ್ಸ್ ಎಸ್ ನ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ? ಇಟ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ v. Whereas
ನೆಕ್ಸ್ಟ್ 1/3 ಡಿಸ್ಟೆನ್ಸ್ ಆಫ್ ಎಸ್ ನ 2v ಸ್ಪೀಡ್ ಅಲ್ಲಿ, ನೆಕ್ಸ್ಟ್ 1/3 ಡಿಸ್ಟೆನ್ಸ್ ಆಫ್ ಎಸ್ ನ 3v ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಬಾಡಿಯ ಅವರೇಜ್ ಸ್ಪೀಡ್ ಎಷ್ಟಿದೆ? ಸೊ ಹಿಯರ್ ಇಸ್ ದ ಬಾಡಿ, ಇಲ್ಲೊಂದು ಬಾಡಿ ಇದೆ. ಓಕೆ, ಈ ಬಾಡಿ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ಟ್ರಾವೆಲ್ ಆದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಆದಂಗ ಆಯ್ತು ಅಂದ್ರೆ ಎಸ್ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಆದಂಗ ಆಗಿದೆ. ಟೋಟಲ್ ಇಟ್ ವಿಲ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ ಎಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಓಕೆ, ಅದರಲ್ಲಿ ಈ ಎಸ್ ಡಿಸ್ಟೆನ್ಸ್ ಅಲ್ಲಿ ಮೊದಲನೇ 1/3 ಡಿಸ್ಟೆನ್ಸ್ ನ ಅಂದ್ರೆ ಎಸ್ ಡಿಸ್ಟೆನ್ಸ್ ಅನ್ನು ಮೊದಲನೇ 1/3 ಡಿಸ್ಟೆನ್ಸ್ ಅಂದ್ರೆ S/3 ಡಿಸ್ಟೆನ್ಸ್. ಓಕೆ, ಇದನ್ನ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗಿದೆ? v1 = v ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗಿದೆ. ಹೌದಾ? ಓಕೆ, ನೆಕ್ಸ್ಟ್ ಎರಡನೇ S/3 ಡಿಸ್ಟೆನ್ಸ್ ನ ನೆಕ್ಸ್ಟ್ S/3 ಡಿಸ್ಟೆನ್ಸ್ ನ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗಿದೆ? ದಟ್ ಇಸ್ v2 = 2v ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗಿದೆ. ನೆಕ್ಸ್ಟ್ S/3 ಡಿಸ್ಟೆನ್ಸ್ ನ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗಿದೆ? ದಟ್ ಇಸ್ v3 = 3v ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಆಗಿದೆ. ಹಾಗಾದ್ರೆ ಬಾಡಿ ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ ಗೆ ಹೋಗೋದ್ರೊಳಗಡೆ ಬಾಡಿಯ ಆವರೇಜ್ ಸ್ಪೀಡ್ ಎಷ್ಟಿತ್ತು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಸಿನ್ಸ್ ಬಾಡಿ ಟ್ರಾವೆಲಿಂಗ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಆಗಿರೋದ್ರಿಂದ ಬಾಡಿಯ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ ನಾವು ಆ ಬಾಡಿಯ ಇಂಡಿವಿಜುವಲ್ ಸ್ಪೀಡ್ಸ್ ಹೇಳಕ್ ಹೋಗಲ್ಲ, ಬಾಡಿಯ ಅವರೇಜ್ ಸ್ಪೀಡ್ ಹೇಳ್ತೀವಿ. ಹಾಗಾದ್ರೆ ಆ ಬಾಡಿ ಅವರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಇಲ್ಲಿ ನೋಡ್ರಿ ಈ S/3 ಡಿಸ್ಟೆನ್ಸ್ ನ v ಸ್ಪೀಡ್ ಅಲ್ಲಿ ಈ S/3 ಡಿಸ್ಟೆನ್ಸ್ ನ 2v ಅಂದ್ರೆ ಸ್ಪೀಡ್ ಜಾಸ್ತಿ ಆಗಿದೆ. ಇಲ್ಲಿ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟೇ ಟೈಮ್ ತಗೊಳುತ್ತೆ, ಟೈಮ್ ಚೇಂಜ್ ಆಗುತ್ತೆ. ಎಸ್, ಯಾಕಂದ್ರೆ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ತಗೊಳುತ್ತೆ. ಈ S/3 ಡಿಸ್ಟೆನ್ಸ್ ಗೆ ಎಷ್ಟು ಟೈಮ್ ತಗೊಳುತ್ತೋ ನೆಕ್ಸ್ಟ್ S/3 ಡಿಸ್ಟೆನ್ಸ್ ಗೆ ಅಷ್ಟೇ ಟೈಮ್ ತಗೊಳಲ್ಲ, ಯಾಕಂದ್ರೆ ಸ್ಪೀಡ್ ಜಾಸ್ತಿ ಆಗಿದೆ, ಸ್ವಲ್ಪ ಟೈಮ್ ಕಡಿಮೆ ಆಗುತ್ತೆ. ಓಕೆ, ಫಸ್ಟ್ ಇಲ್ಲಿ ತಗೊಂಡಿರೋ ಟೈಮ್ ನ t1 ಅಂತ ತಗೊಳ್ಳೋಣ. ಇಲ್ಲಿ ನೆಕ್ಸ್ಟ್ S/3 ಡಿಸ್ಟೆನ್ಸ್ ತಗೊಂಡಿರೋ ಟೈಮ್ t2 ಆಗಿರ್ಲಿ. ಹಾಗಾದ್ರೆ ನೆಕ್ಸ್ಟ್ S/3 ಡಿಸ್ಟೆನ್ಸ್ ತಗೊಂಡಿರ್ತಕ್ಕಂಥ ಟೈಮ್ t3 ಆಗಿರ್ಲಿ. ಓಕೆ, ಹಾಗಾದ್ರೆ ಟೋಟಲ್ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಬಾಡಿ? t1 + t2 + t3 ಆ ಮೂರನ್ನು ಸಮ್ ಮಾಡ್ಬಿಟ್ರೆ ಟೋಟಲ್ ಟೈಮ್ ಎಷ್ಟಿದೆ ಅಂತ ಸಿಕ್ಕೋಗುತ್ತೆ. ಹಾಗಾದ್ರೆ ಬಾಡಿಯ ಆವರೇಜ್ ಸ್ಪೀಡ್ ಬಂದು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ವಾಟ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ? ಎಸ್, divided by what is the total time taken? That is t1 + t2 + t3. So this is the formula for average speed. That is total distance traveled divided by ಟೋಟಲ್ ಟೈಮ್ ಟೇಕನ್. ಓಕೆ, ಟೈಮ್ ಟೇಕನ್, ಇಲ್ಲಿ ಟೈಮ್ ಟೇಕನ್ ಬಗ್ಗೆ ಏನು ಹೇಳಿಲ್ಲ ಪ್ರಾಬ್ಲಮ್ ಅಲ್ಲಿ. ಬದಲಾಗಿ ಅವನು ಏನ್ ಕೊಟ್ಟಿದ್ದಾನೆ ಅಂದ್ರೆ ಡಿಸ್ಟೆನ್ಸ್ ಐಡಿಯಾ ಕೊಟ್ಟಿದ್ದಾನೆ ಮತ್ತೆ ಸ್ಪೀಡಿನ ಐಡಿಯಾ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಅನ್ನೋನ್ ವ್ಯಾಲ್ಯೂನ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ವಿ ನೋ ದಟ್ ಸ್ಪೀಡ್ v = ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಥವಾ ಟೈಮ್ ಟೇಕನ್, ಟೈಮ್ ನ ಈ ಕಡೆ ಕಳಿಸಿ ಸ್ಪೀಡ್ ಈ ಕಡೆ ತಗೊಂಡ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗಿರುತ್ತೆ. ಹಾಗಾದ್ರೆ ಯಾವಾಗಲೂ ಟೈಮ್ ಇಂಟರ್ವಲ್ ನ ಹೇಗೆ ಬರೀಬಹುದು ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರೀಬಹುದಾ? ಹಾಗಾದ್ರೆ t1 ಇಂಟರ್ವಲ್ ಗೆ ಡಿಸ್ಟೆನ್ಸ್ ಬಂದು ಡಿಸ್ಟೆನ್ಸ್ ಬಂದು S/3, ಸ್ಪೀಡ್ ಬಂದು v. ಹಾಗಾಗಿ t1 ಹೇಗೆ ಬರೀಬಹುದು? ಮೇಲ್ಗಡೆ ಇರತಕ್ಕಂತ s, ನ್ಯೂಮರೇಟರ್ ಇರೋ s ಹಾಗೇನೆ ಇರಲಿ. ನಾನು t1 ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಮತ್ತೆ ಸ್ಪೀಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ದಟ್ ಇಸ್ ಡಿಸ್ಟೆನ್ಸ್ ಬೈ ಸ್ಪೀಡ್, ದಟ್ ಇಸ್ S/3 ಡಿವೈಡೆಡ್ ಬೈ v, S/3 ಡಿವೈಡೆಡ್ ಬೈ v ಪ್ಲಸ್ ಈ ಟೈಮ್ ನ distance traveled is S/3 and the speed is 2v. ಹಾಗೆ S/3 divided by 2v. ನೆಕ್ಸ್ಟ್ t3 ಡಿಸ್ಟೆನ್ಸ್ ಹೇಗೆ ಬರೀಬಹುದು? ಸೇಮ್ ಡಿಸ್ಟೆನ್ಸ್ S/3 ಬಟ್ ದ ಸ್ಪೀಡ್ ಇಸ್ 3v ಆಯ್ತು. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಅವರೇಜ್ ಸ್ಪೀಡ್ ಎಷ್ಟಿರುತ್ತೆ ಅಂತ ಸಿಕ್ಕೋಗುತ್ತೆ. ದಟ್ ಇಸ್ ಕ್ಯಾಪಿಟಲ್ ಲೆಟರ್ S ಡಿವೈಡೆಡ್ ಬೈ ಇಲ್ಲೆಲ್ಲಾ ಕಡೆ S/3 ಕಾಮನ್ ಇದೆ, ಜೊತೆ ಕೆಳಗಡೆ v ಕೂಡ ಕಾಮನ್ ಇದೆ. ಹಾಗಾಗಿ S/3 ಕಾಮನ್ ತಕೊಂಡು ನೆಕ್ಸ್ಟ್ ಡಿವೈಡೆಡ್ ಬೈ ಇಲ್ಲಿ v ಕೂಡ ಕಾಮನ್ ತೆಗಿಬಹುದು. v ಕಾಮನ್ ತೆಗೆದ್ರೆ ಬ್ರಾಕೆಟ್ ಒಳಗಡೆ ಉಳಿದಿದ್ದು ನಿಮಗೆ 1 + 1/2 + 1/3 ಉಳ್ಕೊಂಡಿದೆ. ಸರಿನಾ? ಓಕೆ, ದಟ್ ಇಸ್ ಸಾಲ್ವ್ ಮಾಡ್ಕೊಂತ ಬರೋಣ. s ಡಿವೈಡೆಡ್ ಬೈ ಇದನ್ನ v ನ ಮೇಲ್ಗಡೆ ತಗೊಂಡ್ರೆ 1/v ಆಯ್ತು. ದಟ್ ಇಸ್ s ಡಿವೈಡೆಡ್ ಬೈ 3v ಆಯ್ತು. ಇಂಟು ಇಲ್ಲಿ LCM ತಗೊಂಡ್ರೆ LCM is 6 ಆಗುತ್ತೆ. ಅಲ್ಲಿಗೆ 6 + 3 + 2 ಆಯ್ತು. ಓಕೆ, ಇದನ್ನ ಒಂದ್ ಸೆಕೆಂಡ್ ಮೇಲ್ಗಡೆ ತಗೊಂಡ್ರೆ ರೆಸಿಪ್ರಕಲ್ ಆಗುತ್ತೆ. ದಟ್ ಈಸ್ s ಇಂಟು 3v ಡಿವೈಡೆಡ್ ಬೈ s ಆಯ್ತು. ಕೆಳಗಡೆ ಇಲ್ಲಿ ಸಾಲ್ವ್ ಮಾಡಿ ಬರ್ಕೊಂಡ್ರೆ 3 + 6 + 3 ದಟ್ ಈಸ್ 9 + 2 ದಟ್ ಈಸ್ 11/6 ಆಯ್ತು. ಅಲ್ಲಿಗೆ s ಕ್ಯಾನ್ಸಲ್ ಆಯ್ತು. ಓಕೆ, 11/6 ಮೇಲ್ಗಡೆ ಹೋಯ್ತು ಅಂದ್ರೆ 6/11 ಆಯ್ತು. ಅಲ್ಲಿಗೆ 3v ಇಂಟು 6/11, ಅಲ್ಲಿಗೆ 6 ಇಂಟು 3 ದಟ್ ಈಸ್ 18v ಡಿವೈಡೆಡ್ ಬೈ 11. ಹಾಗಾದ್ರೆ ಆವರೇಜ್ ಸ್ಪೀಡ್ ಬಂದು ಎಷ್ಟಿದೆ? 18v ಡಿವೈಡೆಡ್ ಬೈ 11. ದಿಸ್ ಈಸ್ ಇನ್ ಆಪ್ಷನ್ ಸಿ, ದಟ್ ಈಸ್ 18/11 ಇಂಟು v. Therefore, option C is correct answer.
Okay, this is about problem number 3. Let's move on to the next problem, that is problem number 4. Okay, here is the problem number 4. Read out the given problem carefully. A car moves along a straight line whose equation of motion is given by s is equal to 12t plus 3t square minus 2t cube, where s is in meter and t in seconds. The velocity of the car at the start will be. Okay, ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಕಾರ್ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆಯಂತೆ. ಓಕೆ, ಜಸ್ಟ್ ಅಸ್ಯೂಮ್ ದಟ್ ಹಿಯರ್ ಇಸ್ ದ ಕಾರ್ ವಿಚ್ ಇಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಬರ್ತಾ ಇದೆ. ಓಕೆ, ಸ್ಟ್ರೈಟ್ ಲೈನ್ ಈ ರೀತಿ ಬರ್ಕಂತ ತೋರಿಸ್ತಾ ಇದೀನಿ. ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ. ಮೂವ್ ಆಗ್ಬೇಕಾದ್ರೆ ಆ ಕಾರಿನ ಡಿಸ್ಟೆನ್ಸ್ ಹೇಗಿದೆ ಅಂತ ಕೊಟ್ಟಿದ್ದಾನೆ. ದಟ್ ಇಸ್ ಎಸ್ ಇಸ್ ಈಕ್ವಲ್ ಟು 12t plus 3t ಸ್ಕ್ವೇರ್. ಈ ಕಾರ್ ಸೇ ದಿಸ್ ಕಾರ್ ವಿಲ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ ಎಸ್ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಆಯ್ತು ಅಂದ್ರೆ ಆ ಎಸ್ ಆಸ್ ಅ ಫಂಕ್ಷನ್ ಆಫ್ ಟೈಮ್ ಕೊಟ್ಟಿದ್ದಾನೆ ಎಷ್ಟಿದೆ ಅಂತ. ಓಕೆ, ದ ವೆಲಾಸಿಟಿ ಆಫ್ ದ ಕಾರ್ ಅಟ್ ದ ಸ್ಟಾರ್ಟ್ ವಿಲ್ ಬಿ. ಹಂಗಾರೆ ಆ ಕಾರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದ್ರ ವೆಲಾಸಿಟಿ ಎಷ್ಟಿತ್ತು, ಡಿಸ್ಟೆನ್ಸ್ ಆಸ್ ಅ ಫಂಕ್ಷನ್ ಆಫ್ ಟೈಮ್, ದಟ್ ಇಸ್ 12t plus 3t ಸ್ಕ್ವೇರ್ ಮೈನಸ್ 2t ಕ್ಯೂಬ್. ಈ ರೀತಿ ಡಿಸ್ಟೆನ್ಸ್ ನ ಟೈಮ್ ಚೇಂಜ್ ಆಗ್ತಾ ಹೋದಂಗೆ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಟಿ ಟೈಮ್ ಅಲ್ಲಿ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಇತ್ತು ಅಂದ್ರೆ ಕಾರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದ್ರ ವೆಲಾಸಿಟಿ ಎಷ್ಟಿತ್ತು. ಕಾರ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಟೈಮ್ ಅವಾಗ ತಾನೇ ಆನ್ ಮಾಡ್ಕೊಂಡಿದ್ದೀರಾ ನೀವು, ಅಂದ್ರೆ ಟೈಮ್ ಎಷ್ಟಾಗಿರುತ್ತೆ, 0 ಸೆಕೆಂಡ್ ಆಗಿರುತ್ತೆ. ಅಂದ್ರೆ ಕಾರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಎಷ್ಟು ವೆಲಾಸಿಟಿ ಇತ್ತು ಅಂತ ಕಂಡುಹಿಡಿಬೇಕು ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಟೈಮ್ 0 ಇದ್ದಾಗ ಎಷ್ಟು ವೆಲಾಸಿಟಿ ಇತ್ತು ಅಂತ ಕಂಡುಹಿಡಿಬೇಕು. ಓಕೆ, ನಮಗೆ ಗೊತ್ತಿರೋ ಪ್ರಕಾರ ಡಿಸ್ಟೆನ್ಸ್ ಈಕ್ವೇಶನ್ ನ ಯೂಸ್ ಮಾಡ್ಕೊಂಡು ವೆಲಾಸಿಟಿನ ಹೇಗೆ ಕಂಡುಹಿಡಿಯೋದು ಅಂದ್ರೆ, ಯಾವಾಗ್ಲೂ ವೆಲಾಸಿಟಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಗೆ ಈಕ್ವಲ್ ಆಗಿರುತ್ತೆ. ಹೌದಾ, ಅದೇ ಟ್ರಿಕ್ ನ ಯೂಸ್ ಮಾಡ್ತೀನಿ ನಾನು ಇಲ್ಲಿ. ದಟ್ ಇಸ್ ds divided by dt. ದಟ್ ಇಸ್ d by dt ಆಫ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ s, ದಟ್ ಇಸ್ 12t plus 3t square minus 2t cube. Okay, finally v is equal to 2. ಇನ್ನ ಈ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಶಿಯೇಟ್ ಮಾಡಬೇಕು ಅಂತ ತಾನೆ. ಓಕೆ, ಈಗ 2 ಅನ್ನೋದು ಕಾನ್ಸ್ಟೆಂಟ್ ನ ಡಿಫರೆನ್ಶಿಯೇಷನ್ ಇಂದ ಆಚೆಗಡೆ ತಗೊಂತೀನಿ. ಆಚೆಗಡೆ ತಗೊಂಡ್ರೆ t ನ ವಿತ್ ರೆಸ್ಪೆಕ್ಟ್ ಟು t ಡಿಫರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ 1. ಅಲ್ಲಿಗೆ ಫಸ್ಟ್ ಟರ್ಮ್ ಡಿಫರೆನ್ಶಿಯೇಷನ್ ಆಯ್ತು. ನೆಕ್ಸ್ಟ್ ಟರ್ಮ್ ಡಿಫರೆನ್ಶಿಯೇಟ್ ಮಾಡೋಣ. 3 ಕಾನ್ಸ್ಟೆಂಟ್ ಆಚೆಗಡೆ ಬರ್ಕೊಂಡಿದ್ದೀನಿ. t ಸ್ಕ್ವೇರ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ 2t. ನೆಕ್ಸ್ಟ್ ಮಧ್ಯೆ ಮೈನಸ್ ಇದೆ, ಅಲ್ಲಿಗೆ ಸೆಕೆಂಡ್ ಟರ್ಮ್ ಡಿಫರೆನ್ಶಿಯೇಷನ್ ಆಯ್ತು. ಥರ್ಡ್ ಟರ್ಮ್ ಗೆ ಎಂಟರ್ ಆಗೋಣ. ಥರ್ಡ್ ಟರ್ಮ್ ಅಲ್ಲಿ ಮಧ್ಯೆ ಮೈನಸ್ ಇದೆ, ಮೈನಸ್ ಹಾಕೊಂಡಿದ್ದೀನಿ. 2 ಕಾನ್ಸ್ಟೆಂಟ್ ಆಚೆಗಡೆ ತಗೊಂಡ್ರೆ t ಕ್ಯೂಬ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 3t ಸ್ಕ್ವೇರ್ ಆಯ್ತು. ಅಲ್ಲಿಗೆ 2 into 1 that is 2, 3 into 2 that is 60, 3 into 2 that is minus 6t ಸ್ಕ್ವೇರ್ ಆಯ್ತು. ಓಕೆ, ಟೈಮ್ 0 ಇತ್ತು ಅಂದ್ರೆ ಈ t ವ್ಯಾಲ್ಯೂ 0 ಆದ್ರೆ ಕಂಪ್ಲೀಟ್ ವ್ಯಾಲ್ಯೂ 0 ಆಗುತ್ತೆ. ಯಾಕಂದ್ರೆ 0 into anything is 0. 60 ಸ್ಕ್ವೇರ್ ಈ ಕಂಪ್ಲೀಟ್ ವ್ಯಾಲ್ಯೂ ಕೂಡ 0 ಆಗುತ್ತೆ. ಅಲ್ಲಿ ಉಳ್ಕೊಂಡಿದ್ದು 2 ಮೀಟರ್ ಪರ್ ಸೆಕೆಂಡ್. Sorry, this is not 2, that is 12. Okay, that is 12. 12 meter per second ಆಯ್ತು. So answer option C is correct answer. Okay, this is about the problem number 4. Move on to next problem. There is problem number 5. Here is the problem number 5. Look at that problem. The velocity of a particle depends upon time according to the equation v is equal to 20 plus 0.1 t square. Okay, the particle is undergoing. ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಆ ಮೂವ್ ಆಗ್ತಿರೋ ಪಾರ್ಟಿಕಲ್ ನ ವೆಲಾಸಿಟಿ ಕೊಟ್ಟಿದ್ದಾರೆ. ವೆಲಾಸಿಟಿ ಬಂದು ಇಷ್ಟಿದೆ. ಹಾಗಾದ್ರೆ ಈ ರೀತಿ ವೆಲಾಸಿಟಿ ಮೂವ್ ಆಗ್ತಾ ಇದ್ರೆ ಆ ಪಾರ್ಟಿಕಲ್ ಅಂಡರ್ ಗೋಯಿಂಗ್ ಯಾವ ತರ ಮೋಷನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಯೂನಿಫಾರ್ಮ್ ಆಕ್ಸಲರೇಷನ್ ಮೋಷನ್ ಆಗ್ತಾ ಇದೆಯೋ ಅಥವಾ ಯೂನಿಫಾರ್ಮ್ ರಿಟಾರ್ಡೇಷನ್, ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್, ಝೀರೋ ಆಕ್ಸಲರೇಷನ್ ಚೆಕ್ ಮಾಡ್ಕೊಬೇಕು. ಸರಿನಾ? ಓಕೆ, ಹಾಗಾದ್ರೆ ವೆಲಾಸಿಟಿ ಈಗ ಆಪ್ಷನ್ ಅಲ್ಲಿ ಎಲ್ಲ ಬರೀ ಆಕ್ಸಲರೇಷನ್ ಬಗ್ಗೆನೇ ಇರೋದ್ರಿಂದ ವೆಲಾಸಿಟಿನ ಯೂಸ್ ಮಾಡ್ಕೊಂಡು ಆಕ್ಸಲರೇಷನ್ ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಬಹುದು ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇದೆ ಅಂತ ಅನ್ಕೊಂತೀನಿ ನಾನು. ಇಲ್ಲಿ ಯೂಸ್ ಮಾಡ್ತಕ್ಕಂಥ ಟ್ರಿಕ್ ಏನಂದ್ರೆ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ದಟ್ ಇಸ್ d by dt of what is velocity, that is 20 plus 0.1 t square, right? Okay, ಹಾಗಾದ್ರೆ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಶಿಯೇಟ್ ಮಾಡಬೇಕು ಅಂತ ಆಯ್ತು. ಹೌದಾ? ಓಕೆ, ಡಿಫರೆನ್ಶಿಯೇಟ್ ಮಾಡ್ಕೊಳ್ಳೋಣ ಈಕ್ವೇಶನ್. ಅಲ್ಲಿಗೆ a is equal to 20 ಕಾನ್ಸ್ಟೆಂಟ್ ನ ಡಿಫರೆನ್ಶಿಯೇಟ್ ಮಾಡಲ್ಲ. ಡಿಫರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ 0 ಬರುತ್ತೆ. ಹಾಗಾಗಿ 20 ಡಿಫರೆನ್ಶಿಯೇಷನ್ ಇಸ್ 0 ಬರ್ಕೊಂಡ್ಬಿಡ್ತೀನಿ. 20 ಡಿಫರೆನ್ಶಿಯೇಷನ್. ಓಕೆ, ಡಿಫರೆನ್ಶಿಯೇಷನ್ ಆಫ್ 20 is 0 ಪ್ಲಸ್ 0.1 ಕಾನ್ಸ್ಟೆಂಟ್ ಆಚೆಗಡೆ ತಕೊಳ್ಳೋಣ. ಇಲ್ಲಿ ಟಿ ಸ್ಕ್ವೇರ್ ಇದೆ, ಫಂಕ್ಷನ್ ಇದೆ. ಇಲ್ಲಿ ಫಂಕ್ಷನ್ ಇರಲಿಲ್ಲ, ಹಂಗಾಗಿ 0 ಬಂತು. ಇಲ್ಲಿ ಫಂಕ್ಷನ್ ಇದೆ. ಓಕೆ, ಆ ಫಂಕ್ಷನ್ ಟಿ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ ಇಸ್
2t ಆಗಿರುತ್ತೆ. ಅಲ್ಲಿಗೆ 2t into 0.1 ಅಂದ್ರೆ ಆಕ್ಸಲರೇಷನ್ ಇಸ್ 0.2t. ಹಾಗಾದ್ರೆ ಪಾರ್ಟಿಕಲ್ ನ ಆಕ್ಸಲರೇಷನ್ ಎಷ್ಟು ಬಂತು? 0.2t, ವಿಚ್ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಇಸ್ ಅ ಫಂಕ್ಷನ್ ಆಫ್ ಟೈಮ್. ಟೈಮ್ ಚೇಂಜ್ ಆದಂಗೆ ಆಕ್ಸಲರೇಷನ್ ಚೇಂಜ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಆಕ್ಸಲರೇಷನ್ ಯೂನಿಫಾರ್ಮ್ ಆಗಿ ಇರಬೇಕು ಅಂದ್ರೆ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಆಗಿ ಆಗಿರ್ಬೇಕಾಗಿತ್ತು ಎಲ್ಲಾ ಟೈಮಲ್ಲೂ. ಬಟ್ ನಾನ್ ಕ್ಯಾಲ್ಕುಲೇಟ್ ಮಾಡಿದಾಗ ಆಕ್ಸಲರೇಷನ್ ಎಲ್ಲಾ ಟೈಮಲ್ಲೂ ಕಾನ್ಸ್ಟೆಂಟ್ ಆಗಿರಲ್ಲ. ಟೈಮ್ ಚೇಂಜ್ ಆದಂಗೆ ಆಕ್ಸಲರೇಷನ್ ಚೇಂಜ್ ಆಗೋದ್ರಿಂದ ದಿಸ್ ಇಸ್ ಇನ್ವ್ಯಾಲಿಡ್. ಯೂನಿಫಾರ್ಮ್ ಆಕ್ಸಲರೇಷನ್ ಅಲ್ಲ ಪಾರ್ಟಿಕಲ್. ಯೂನಿಫಾರ್ಮ್ ರೆಟಾರ್ಡೇಷನ್ ಕೂಡ ಅಲ್ಲ. ರೆಟಾರ್ಡೇಷನ್ ಅಂದ್ರೆ ವೆಲಾಸಿಟಿ ಕಡಿಮೆ ಆಗೋದು, ಅದು ಯೂನಿಫಾರ್ಮ್ ಆಗಿಲ್ಲ, ಬದಲಾಗಿ ಟೈಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆಪ್ಷನ್ ಬಿ ಕೂಡ ಅಲ್ಲ. ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್, ಎಸ್, ಮೂವ್ ಆಗ್ತಾ ಆಕ್ಸಲರೇಷನ್ ಚೇಂಜ್ ಆಗ್ತಾ ಇರುತ್ತೆ, ಹಂಗಾಗಿ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಹೇಳ್ಬೋದು. ಸಿನ್ಸ್ ಆಕ್ಸಲರೇಷನ್ 0 ಬರಲಿಲ್ಲ, ಹಾಗಾಗಿ ಆಪ್ಷನ್ ಡಿ ಕೂಡ ಅಲ್ಲ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಸೊ this is about the answer for question number 5. Move on to the next question, that is, here is the question number 6. And displacement time graph, two straight line makes angle 30 degree and 60 degree with the time axis. The ratio of velocities represented by them is. Okay, in this problem is saying that there is a displacement time graph, and displacement time graph, there are two lines. One line makes 30 degree with time axis and another line makes 60 degree with the time axis. Then what is the ratio of the two bodies? ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನಲ್ಲಿ 2 ಲೈನ್ ಬಂದಿದೆ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಅವರು ಆ ಗ್ರಾಫ್ ನ 2 ಮೂವಿಂಗ್ ಬಾಡಿಗೆ ಡ್ರಾ ಮಾಡಿದ್ದಾರೆ. ಇದು ಟೈಮ್ ಆಕ್ಸಿಸ್, ಇದು ಡಿಸ್ಪ್ಲೇಸ್ಮೆಂಟ್ ಆಕ್ಸಿಸ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಅದರಲ್ಲಿ ಇಲ್ಲಿ ಯಾವುದೋ ಒಂದು ಬಾಡಿ ಮೂವ್ ಆಗ್ತಾ ಇದೆ, ಆ ಬಾಡಿ ಮೂವ್ ಆಗ್ತಾ ಇರತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಇದು ಫಸ್ಟ್ ಬಾಡಿ. ಓಕೆ, ಫಸ್ಟ್ ಬಾಡಿ ಡಿಸ್ಪ್ಲೇಸ್ಮೆಂಟ್ ಟೈಮ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಇನ್ಕ್ಲೈನ್ ಮಾಡಿದೆ ಅಂತೆ? 30 ಡಿಗ್ರಿನ ಇನ್ಕ್ಲೈನ್ ಮಾಡಿದೆ. ಇನ್ನೊಂದು ಬಾಡಿ ಮೂವ್ ಆಗ್ತಾ ಇದೆ, ಇನ್ನೊಂದು ಬಾಡಿ ಟೈಮ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಇನ್ಕ್ಲೈನ್ ಮಾಡಿದೆ? 60 ಡಿಗ್ರಿ ಅಷ್ಟು ಆಂಗಲ್ ನ ಇನ್ಕ್ಲೈನ್ ಮಾಡಿದೆ. ಹಾಗಾದ್ರೆ ಇವೆರಡು ಬಾಡಿಯ ವೆಲಾಸಿಟಿ ರೇಷಿಯೋ ಎಷ್ಟಾಗಿರುತ್ತೆ ಅಂತ ಕ್ವಶನ್ ಕೇಳಿರೋದು. ಓಕೆ, ಈಗ ಫಸ್ಟ್ ಬಾಡಿ ವೆಲಾಸಿಟಿನ v1, ನೆಕ್ಸ್ಟ್ ಬಾಡಿ ವೆಲಾಸಿಟಿ v2 ಅಂತ ಕನ್ಸಿಡರ್ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಕೊಟ್ಟು ಆ ಲೈನ್ ಎಷ್ಟು ಆಂಗಲ್ ಇನ್ಕ್ಲೈನ್ ಮಾಡಿದವೆ ಅಂತ ಕೊಟ್ಟು ವೆಲಾಸಿಟಿ ರೇಷಿಯೋನ ಕಂಡುಹಿಡಿಯಲಿಕ್ಕೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನ ಯೂಸ್ ಮಾಡಿ ವೆಲಾಸಿಟಿನ ಹೇಗೆ ಕಂಡುಹಿಡಿಯೋದು? ಯು ಜಸ್ಟ್ ಟೇಕ್ ಎ ಸ್ಲೋಪ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್. ದಟ್ ಸ್ಲೋಪ್ ವಿಲ್ ಗಿವ್ಸ್ ರೈಸ್ ಟು ವೆಲಾಸಿಟಿ. ಯಾಕಂದ್ರೆ ಸ್ಲೋಪ್ ತಗೊಂಡ್ರೆ ವೈ ಆಕ್ಸಿಸ್ ಕಾಂಪೊನೆಂಟ್ ಎಕ್ಸ್, ಎಕ್ಸ್ ಆಕ್ಸಿಸ್ ಕಾಂಪೊನೆಂಟ್ ಟಿ. ಯಾವಾಗಲೂ ಸ್ಲೋಪ್ ನ ವೈ ಆಕ್ಸಿಸ್ ಕಾಂಪೊನೆಂಟ್ ಬೈ ಎಕ್ಸ್ ಆಕ್ಸಿಸ್ ಕಾಂಪೊನೆಂಟ್ ತಾನೇ ಮಾಡೋದು ನೀವು. ದಟ್ ಇಸ್ ಎಕ್ಸ್ ಬೈ ಟಿ ಮಾಡಿದ್ರೆ ಒನ್ಸ್ ಅಗೇನ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಮಾಡಿದ್ರೆ ವೆಲಾಸಿಟಿ ತಾನೇ ಸಿಗಬೇಕಾಗಿರೋದು. ಹಾಗಾಗಿ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಆದ್ರೆ ಅದು ವೆಲಾಸಿಟಿನ ಕೊಡುತ್ತೆ. ಇದ್ರ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಆದ್ರೆ ಅದು v1 ಕೊಡುತ್ತೆ. ಈಗ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಲೆಂತ್ ಗಳು ಗೊತ್ತಿಲ್ಲ, ಬದಲಾಗಿ ಆಂಗಲ್ ಗೊತ್ತು. ನಿಮಗೆ ಗೊತ್ತಿರೋ ಪ್ರಕಾರ ಸ್ಲೋಪ್ ಆಲ್ವೇಸ್ ಈಕ್ವಲ್ ಟು tan theta, where theta is the angle made by the line with the x axis, right? Okay, ಹಾಗಾದ್ರೆ ಸ್ಲೋಪ್ ಇಸ್ ನಥಿಂಗ್ ಬಟ್ ಈ ಲೈನಿನ ಸ್ಲೋಪ್ tan of 60, ಈ ಲೈನಿನ ಸ್ಲೋಪ್ tan of 30 ಆಗಿರುತ್ತೆ. ವೆಲಾಸಿಟಿ ರೇಷಿಯೋ, that is v1 by v2 is equal to slope of first line, that is tan theta 1 divided by slope of second line, that is tan theta 2. Okay, what is the value of theta 1? That is 30. Tan 30, tan 30 value ಎಷ್ಟಾಗಿರುತ್ತೆ ಅಂತ ಗೊತ್ತಿದೆ ನಿಮಗೆ? That is 1 by root 3. And theta 2, that is tan 60. Tan 60 value ಎಷ್ಟಾಗಿರುತ್ತೆ ಅಂತ ಗೊತ್ತಿದೆ? That is root 3. Just take this root 3 from denominator to numerator. That is root 3 ಇರೋದು ಮೇಲ್ಗಡೆ ಬಂದ್ರೆ 1 by root 3 ಆಯ್ತು. ಅಲ್ಲಿಗೆ root 3 into ಈ 1 by root 3 ಮುಂಚೆಲ್ಲ ಇದ್ದಿದ್ದು, ಇದನ್ನ ಮೇಲ್ಗಡೆ ತಗೊಂಡ್ರೆ 1 by root 3 ಆಯ್ತು. root 3 into root 3, root 3 whole square. root 3 whole square is nothing but 3. 1 into 1, that is 1 divided by 3. ಹಾಗಾದ್ರೆ ವೆಲಾಸಿಟಿ ರೇಷಿಯೋ ಬಂದು ಎಷ್ಟಾಗಿರುತ್ತೆ? 1 by 3, that is, which is in option B. Therefore option B is correct answer. So this is about given question. Let's move on to the another question. Okay, here is the next question. Look at the next question carefully. This is graphical question. The velocity versus time graph of a body moving in straight line is shown in the figure. The displacement of the body in 5 seconds is. Okay, ಒಂದು ಬಾಡಿ ಮೂವ್ ಆಗ್ತಾ ಇದೆ, ಆ ಬಾಡಿ ಮೂವ್ ಆಗ್ಬೇಕಾದ್ರೆ ಅದರ ವೆಲಾಸಿಟಿ ಟೈಮ್ ಜೊತೆ ಹೇಗೆ ಚೇಂಜ್ ಆಗುತ್ತೆ ಅಂತ ಈ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾರಂತೆ. ಹಾಗಾದ್ರೆ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇನ್ 5 ಸೆಕೆಂಡ್, ಮೊದಲನೇ 5 ಸೆಕೆಂಡ್, ಇಲ್ಲಿ 0 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ 5 ಸೆಕೆಂಡ್ ವರ್ಗು. ಓಕೆ, ಮೊದಲನೇ 5 ಸೆಕೆಂಡ್ ವರ್ಗು ಆ ಬಾಡಿಯ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ವೆಲಾಸಿಟಿ
ಟೈಮ್ ಗ್ರಾಫ್ ಕೊಟ್ಟು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯಲಿಕ್ಕೆ ಕೇಳ್ತಾ ಇದ್ದಾನೆ. ಇದನ್ನ ನೀವು ಅರ್ಥ ಮಾಡ್ಕೊಬೇಕು ಸ್ಟೂಡೆಂಟ್ಸ್. ಓಕೆ, ವೆಲಾಸಿಟಿ ಟೈಮ್ ಗ್ರಾಫ್ ನ ಯೂಸ್ ಮಾಡಿ ಡಿಸ್ಪ್ಲೇಸ್ಮೆಂಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿರೋದು ಅಂತ ಆಲ್ರೆಡಿ ಥಿಯರಿಲಿ ಓದ್ಕೊಂಡಿದೀವಿ ನಾವು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇಫ್ ಯು ಟೇಕ್ ಏರಿಯಾ ಅಂಡರ್ VT ಗ್ರಾಫ್ ಯು ವಿಲ್ ಗೆಟ್ displacement. Yes, this is the trick we have to use in this problem, that is displacement. X is equal to area under VT graph. Okay, here is VT graph ಕೆಳಗಡೆ ಇಲ್ಲೊಂದು ಏರಿಯಾ ಇದೆ, ಈ ಏರಿಯಾನ A1, ಇಲ್ಲೊಂದು ಏರಿಯಾ ಇದೆ that is A2, ಇಲ್ಲೊಂದು ಏರಿಯಾ ಇದೆ ಅದನ್ನ A3 ಅಂತ ತಗೊಂಡ. ಹಾಗಾದ್ರೆ ಟೋಟಲ್ ಏರಿಯಾ ಅಂಡರ್ VT graph is A1 ಪ್ಲಸ್ A2 ಪ್ಲಸ್ A3 ಆಗಿದೆ. ಹೌದಾ? ಓಕೆ, ಈಗ ಫಸ್ಟ್ ಏರಿಯಾ A1 ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಏರಿಯಾ ಯಾವ ಶೇಪ್ ಅಲ್ಲಿ ಇದೆ? ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದ್ರಿಂದ ಇದ್ರ ಏರಿಯಾ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಯಾವಾಗ್ಲೂ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ? 3 ಇದೆ. ಹೈಟ್ ಎಷ್ಟಿದೆ? ದಟ್ ಇಸ್ 2 ಇದೆ. ಹೌದಾ? ಹಾಗಾದ್ರೆ A1 ಬರೆಯೋದಾದ್ರೆ ನಾವು ಹಾಫ್ ಇಂಟು ಬೇಸ್ ಎಷ್ಟಿದೆ? 3 ಇದೆ. ಹೈಟ್ ಎಷ್ಟಿರೋದು? 2 ಇರೋದು. 2 ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಪ್ಲಸ್ ಓಕೆ A2 ಅಂದ್ರೆ ಇದು ಕೆಳಗಡೆ ಇರೋ ಏರಿಯಾನ. ಓಕೆ, ಇದು ಪಾಸಿಟಿವ್ ವೈ ಆಕ್ಸಿಸ್, ಕೆಳಗಡೆ ಇರೋದು ನೆಗೆಟಿವ್ ವೈ ಆಕ್ಸಿಸ್. ಯು ಹ್ಯಾವ್ ಟು ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್. ಓಕೆ, ಈ ಟ್ರಯಾಂಗಲ್ ನ ಬೇಸ್ 3 ಇಂದ 4 ಇದೆ ಅಂದ್ರೆ ಬೇಸಿನ ಲೆಂತ್ ಎಷ್ಟಾಯ್ತು? 3 ಇಂದ 4 ಬೇಸಿನ ಲೆಂತ್ 1 ಆಯ್ತಾ? ಓಕೆ, ನೆಕ್ಸ್ಟ್ ಹೈಟ್ ಬಂದು ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇರುತ್ತಾನೆ ಹೈಟ್ ಎಷ್ಟಾಗಿದೆ? -2 ಆಗಿದೆ. ಹಾಗಾಗಿ ಹಾಫ್ ಇಂಟು ಬೇಸ್ ಇಸ್ 1 ಅಂಡ್ ಹೈಟ್ ಇಸ್ -2. ಓಕೆ, ಪ್ಲಸ್ ಹಾಕ್ತೀನಿ A3. ಇದು ಯಾವ ಶೇಪ್ ಅಲ್ಲಿ ಇದೆ? ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ರೆಕ್ಟಾಂಗಲ್ ಏರಿಯಾ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಲೆಂತ್ ಅಂದ್ರೆ ಇದು, ಬ್ರೆಡ್ತ್ ಅಂದ್ರೆ ಇದಂತ ತಗೋಣ. ಲೆಂತ್ 4 ಇಂದ 5 ಇದೆ ಅಂದ್ರೆ ಲೆಂತ್ ವ್ಯಾಲ್ಯೂ 1, ಬ್ರೆಡ್ತ್ ವ್ಯಾಲ್ಯೂ 2. ಅಲ್ಲಿಗೆ ಏನಾಗುತ್ತದು? 1 ಇಂಟು 2 ಆಯ್ತು. ಓಕೆ, 2 ಕ್ಯಾನ್ಸಲ್, E2 ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ 3 ಇಂಟು 1 ದಟ್ ಇಸ್ 3, ಪ್ಲಸ್ ಇಂಟು ಮೈನಸ್ ದಟ್ ಇಸ್ ಮೈನಸ್, 1 ಇಂಟು 1 ದಟ್ ಇಸ್ 1. ಇಲ್ಲಿ ಮಧ್ಯೆ ಪ್ಲಸ್ ಇದೆ, ಪ್ಲಸ್ ಹಾಕಂತೀನಿ. 2 ಇಂಟು 1 ದಟ್ ಇಸ್ 2 ಆಯ್ತು. ಅಲ್ಲಿಗೆ 3 ಪ್ಲಸ್ 2 5, ಮೈನಸ್ 1 ದಟ್ ಇಸ್ 4. ಹಾಗಾದ್ರೆ ಫಸ್ಟ್ 5 ಸೆಕೆಂಡ್ ಅಲ್ಲಿ ಆ ಬಾಡಿಯ ಡಿಸ್ಪ್ಲೇಸ್ಮೆಂಟ್ 4 ಮೀಟರ್ ಇದೆ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. Okay, this is about the given problem. Next move on to the another problem. Here is the another problem. Here is the next question. A body falling from rest describes the distance S1, S2, S3 in the first, second and third second of its fall. Then the ratio of S1 is to S2 is to S3 is. ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, here is the one body. ಓಕೆ, ಆ ಬಾಡಿ ಇನಿಷಿಯಲಿ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಅದರ ಇನಿಷಿಯಲ್ ವೆಲಾಸಿಟಿ ಬಂದು 0, ಫಾಲ್ ಆಗ್ತಾ ಇದೆ. ಓಕೆ, ಬಾಡಿ ಫಾಲ್ ಆಗ್ತಾ ಇದೆ. ಈಗ ಫಾಲ್ ಆಗ್ತಾ ಇರತಕ್ಕಂಥ ಬಾಡಿ ಫಸ್ಟ್ 1 ಸೆಕೆಂಡ್ ಅಲ್ಲಿ ಟ್ರಾವೆಲ್ ಆಗಿರೋ ಡಿಸ್ಟೆನ್ಸ್ S1. ಓಕೆ, ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು ಅಂದ್ರೆ, ಈಗ ಅದು ಇನಿಷಿಯಲಿ ಎಲ್ಲಿಂದ ಎಲ್ಲಿಗೆ ಹೋಗಿರುತ್ತೆ ಅಲ್ಲಿವರೆಗೂ ನೋಡ್ಬೇಕು ತಾನೆ. ಓಕೆ, ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ಟ್ರಾವೆಲ್ ಆಗಿರೋ ಡಿಸ್ಟೆನ್ಸ್ ಬಂದು ಎಷ್ಟು? ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ಅಂದ್ರೆ 3 ಸೆಕೆಂಡ್ಸ್ ಅಲ್ಲಿ ಇದು 1 ಸೆಕೆಂಡ್. ನೆಕ್ಸ್ಟ್ ಇಲ್ಲಿಗೆ ಫಸ್ಟ್ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇದು ಫಸ್ಟ್ ಸೆಕೆಂಡ್, ಇದು ಸೆಕೆಂಡ್ ಅಲ್ಲಿ ಟ್ರಾವೆಲ್ ಆಗಿರೋ ಡಿಸ್ಟೆನ್ಸ್ ಎಷ್ಟು? ಥರ್ಡ್ ಸೆಕೆಂಡ್ ಅಲ್ಲಿ ಟ್ರಾವೆಲ್ ಆಗಿರೋ ಡಿಸ್ಟೆನ್ಸ್ S3 ಆಗಿದ್ರೆ, ಹಾಗಾದ್ರೆ ಆ S1 ಎಷ್ಟು S3 ರೇಷಿಯೋ ಹೇಗಿರುತ್ತೆ ಅಂತ ಕೇಳಿದ್ದಾನೆ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಟೈಮ್ ಇಂಟರ್ವಲ್ T is given by S is equal to UT plus half GT ಸ್ಕ್ವೇರ್. ಇಲ್ಲಿ ಫ್ರೀಲಿ ಫಾಲಿಂಗ್ ಬಾಡಿ ಆಗಿರೋದ್ರಿಂದ G ಅಂತ ತಗೋಣ. ಓಕೆ, ಸಿನ್ಸ್ U ವ್ಯಾಲ್ಯೂ 0 ಆಗಿರೋದ್ರಿಂದ ಫಸ್ಟ್ ಟರ್ಮ್ ಕಂಪ್ಲೀಟ್ 0 ಆಯ್ತು. ಅಲ್ಲಿಗೆ S is equal to half GT ಸ್ಕ್ವೇರ್. ಹಾಫ್ ಕಾನ್ಸ್ಟೆಂಟ್, Gನು ಕಾನ್ಸ್ಟೆಂಟ್. ಅಲ್ಲಿಗೆ S is directly proportional to T ಸ್ಕ್ವೇರ್ ಆಯ್ತು. ಓಕೆ, ಈ ಈಕ್ವೇಶನ್ ನ ಫಸ್ಟ್ ಸೆಕೆಂಡಿಗೆ, ಸೆಕೆಂಡ್ ಸೆಕೆಂಡಿಗೆ, ಥರ್ಡ್ ಸೆಕೆಂಡಿಗೆ ಅಪ್ಲೈ ಮಾಡಿದ್ರೆ, ಫಸ್ಟ್ ಸೆಕೆಂಡ್ ನ ಡಿಸ್ಟೆನ್ಸ್ S1 is directly proportional to ಫಸ್ಟ್ ಸೆಕೆಂಡ್ ಅಂದ್ರೆ 1 ಸ್ಕ್ವೇರ್. ಸೆಕೆಂಡ್ S2 is directly proportional to 2 ಸ್ಕ್ವೇರ್. S3 is directly proportional. ಥರ್ಡ್ ಸೆಕೆಂಡ್ ಅಂದ್ರೆ ಟೈಮ್ ವ್ಯಾಲ್ಯೂ 3. ಅಲ್ಲಿಗೆ ಈ ರೇಷಿಯೋ ತಗೊಂಡ್ರೆ S1 is to S2 is to S3 ರೇಷಿಯೋ ತಗೊಂಡ್ರೆ, ರೇಷಿಯೋ 1 ಸ್ಕ್ವೇರ್ ದಟ್ ಇಸ್ 1, 2 ಸ್ಕ್ವೇರ್ ದಟ್ ಇಸ್ 4, 3 ಸ್ಕ್ವೇರ್ ದಟ್ ಇಸ್ 9. ಅಲ್ಲಿಗೆ 1:4:9 ಆಗಿರುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್.